ಶ್ರೀರಾಮ್ ಜಯ ಜಯ ರಾಮ್ ಅಂತ ಏಕಕಂಠದಲ್ಲಿ ಅವರು ನನಗೆ ಅದನ್ನ ಇಮ್ಯಾಜಿನ್ ಮಾಡೋದೇ ಅದ್ಭುತ ಅನ್ಸುತ್ತೆ. ಇಲ್ಲಿ ನಾವು ಒಂದು 1000 ಜನ ಕೂತ್ಕೊಂಡು ಶ್ರೀರಾಮ್ ಜಯರಾಮ್ ಹೇಳಿದ್ರೇನೆ ಒಂದು ಅದ್ಭುತ ಅನ್ಸ್ಬೋದಾಗಿರುವಂತ ಸಂಗತಿ. ಲಕ್ಷಾಂತರ ಜನ ಒಂದೇ ವಾಯ್ಸ್ ನಲ್ಲಿ ಶ್ರೀರಾಮ್ ಜಯ ಜಯ ರಾಮ್ ಹೇಳ್ತಾ ಒಳಗೆ ನುಗ್ತಾ ಮಸೀದಿ ಕಲ್ಬಿಸ್ಲಿಕ್ಕೆ ಶುರು ಮಾಡಿದ್ರಂತೆ. 12 ಗಂಟೆ ವೇಳೆಗೆ ಇವ್ರು ನೋಡ್ತಾರೆ, ಕಲ್ಲು ಎಸಿತಾ ಇದ್ದ ಜನ ಕಡಿಮೆ ಆಗಿದೆ, ನಿಧಾನವಾಗಿ ಆ ಕಟ್ಟಡದ ಗೋಡೆಯನ್ನು ಏರೋದು ಕಾಣ್ತಾ ಇದೆ ಅಂತ. ಅತ್ತ ಕಟ್ಟಡದ ಗೋಡೆಯನ್ನು ಏರ್ತಾ ಇದ್ರು. 2:45 ಸುದ್ದಿ ಬಂತಂತೆ, ಮೊದಲನೇ ಡೂಮ್ ಬಿತ್ತು. ಅದಾದ್ಮೇಲೆ ಸುದ್ದಿ ಬಂತು, ನಿಮ್ಗೆ ಹೆಂಗೆ ಸಂತೋಷ ಆಗ್ತಿದೆಯೋ ಅವತ್ತು ಅನೇಕರು ಹಿಂಗೆ ಸಂಭ್ರಮ ಪಟ್ಟಿದ್ದಾರೆ. ಅದಾದ್ಮೇಲೆ 2ನೇ ಡೂಮ್ ಬಿತ್ತು, ಸೆಂಟ್ರಲ್ ಡೂಮು ಫೈನಲಿ ಬಿದ್ದು ಏನೇನು ಸಿಕ್ಕಿದೆಯೋ ಹೊತ್ಕೊಂಡ್ಬಂದಿದ್ದಾರೆ ಅಲ್ಲಿಂದ. ಇಟ್ಟಿಗೆ ಸಿಕ್ಕಿದ್ರೆ ಇಟ್ಟಿಗೆ, ಸಣ್ಣದೊಂದು ಮಣ್ಣಿನ ಸ್ವಲ್ಪ ಇದು ಸಿಕ್ಕಿದ್ರೆ ಮಣ್ಣು, ಅಲ್ಲಿಂದ ಒಂದು ಸಿಮೆಂಟ್ ಮಾಡಿರೋದು ಸಿಕ್ಕಿದ್ರೆ ತಗೊಂಡ್ಬಂದಿದ್ದಾರೆ. ಯಾರ್ಯಾರು ಸಾಧ್ಯವೋ ಏನೇನು ಹೊತ್ಕೊಂಡು ಬರ್ಲಿಕ್ಕೆ ಸಾಧ್ಯವೋ ಅದನ್ನು ಹೊತ್ಕೊಂಡು ಬಂದಿದ್ದಾರೆ. ಯಾಕೆ ಅಂತಂದ್ರೆ ಗೆದ್ದಿರೋದ್ರ ಸಂಕೇತವಾಗಿ ಏನಾದರೂ ಬೇಕಲ್ಲ ನಮಗೆ ಅನ್ನೋ ಕಾರಣಕ್ಕೋಸ್ಕರ ಮಿತ್ರೆ. ಆದರೆ ಅವತ್ತಿನ ಗೆಲುವಿದೆಯಲ್ಲ, ಆ ಗೆಲುವು ತುರ್ತಾಗಿ ಅಗತ್ಯ ನಮಗಿತ್ತು. ಯಾಕೆಂದ್ರೆ ಅದು ಮಸೀದಿ ಏನಲ್ಲ, ಅಫ್ಕೋರ್ಸ್ ಅದೊಂದು ಕಟ್ಟಡ ಅಷ್ಟೇ. ಅದು ಆ ಕಟ್ಟಡವನ್ನು ತೆಗೆದೇ ಹೋಗಿದ್ದಿದ್ರೆ, ತೆಗಿಲಿಕ್ಕೆ ಆಗಿರ್ಲಿಲ್ಲ ಅಂತಂದಿದ್ರೆ, ಇವತ್ತಿಗೂ ಕೂಡ ನಮ್ಗೆ ಆ ಕಟ್ಟಡದ ಕೆಳಗೆ ಇದ್ದಿದ್ದು ಏನು ಅಂತ ಗೊತ್ತಾಗ್ತಿರ್ಲಿಲ್ಲ. ತೆಗಿಲಿಕ್ಕಂತೂ ಯಾರೂ ಬಿಡ್ತಿರ್ಲಿಲ್ಲ. ಅವತ್ತಿನ ಕರಸೇವಕರು ಹೋಗಿ ಅದನ್ನು ಉರುಳಿಸಿದ ಮೇಲೆ ಕೋರ್ಟ್ ಹೇಳ್ತು, ಹೆಂಗಿದ್ರು ಕಟ್ಟಡ ಹೋಗ್ಬಿಟ್ಟಿದೆ, ಒಂದು ಫೈನಲ್ ಡಿಸಿಷನ್ ತಗೊಂಡ್ಬಿಡೋಣ, ಈ ಕಟ್ಟಡದ ಕೆಳಗೆ ಏನಿತ್ತು ಅಂತ ಹುಡುಕ್ಬಿಡಿ ಅಂತ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕೊಟ್ಟರು. ನಿಮ್ಗೆ ಆಶ್ಚರ್ಯದ ಸಂಗತಿ ಹೇಳ್ತೀನಿ, ಕೆ ಮೊಹಮ್ಮದ್ ಆ ಟೋಟಲ್ ಎಕ್ಸ್ಕವೇಷನ್ ಲೀಡ್ ಮಾಡ್ತಾ ಇದ್ರು. ಒಬ್ಬ ಮುಸ್ಲಿಂ ಅವ್ರು ಲೀಡ್ ಮಾಡಿದವರು ಫೈನಲ್ ರಿಪೋರ್ಟ್ ಕೊಟ್ಟಾಗ ಹೇಳಿದ್ರು, ಒಂದು ದೇವಸ್ಥಾನದ ಅವಶೇಷಗಳಿವೆ, ನಿಶ್ಚಿತವಾಗಿ ಒಂದು ದೇವಸ್ಥಾನ ಇಲ್ಲಿತ್ತು. ಆದರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಕ್ಕೆ ಹೇಳಲಾಗದ ಒಂದೇ ಒಂದು ಸಂಗತಿ ಅಂತಂದ್ರೆ, ಈ ದೇವಸ್ಥಾನವನ್ನ ಕೆಡವಿ ಇದನ್ನು ಕಟ್ಟಿದ್ದಾರೋ ಅಥವಾ ದೇವಸ್ಥಾನ ಮೊದಲೇ ಬಿದ್ದಿತ್ತೋ ಇದನ್ನು ನಾವು ಹೇಳಲಿಕ್ಕಾಗಲ್ಲ. ಆದರೆ ಈ ಕಟ್ಟಡದ ಕೆಳಗೆ ದೇವಸ್ಥಾನ ಇರೋದು ನಿಶ್ಚಿತ ಅಂತ ಕೆ ಮೊಹಮ್ಮದ್ರು ಹೇಳಿದ್ರು. ಕೆ ಮೊಹಮ್ಮದರ ನಾಲೆಜ್ ಇದೆಯಲ್ಲ, ಬಹುಶಃ ನಾನು ಮತ್ತು ನೀವು ಏನು ಹಿಂದೂ ದೇವಸ್ಥಾನಗಳ ಬಗ್ಗೆ ತಿಳ್ಕೊಂಡಿದ್ದೀವೋ ಅದಕ್ಕಿಂತಲೂ 10 ಪಟ್ಟು ಹೆಚ್ಚು ನಾಲೆಜ್ ಅವರಿಗೆ. ನಮ್ಗಳ ಬಗ್ಗೆ ಬೇಜಾರಿದೆ ಅವರಿಗೆ. ಬೇಜಾರು ಯಾಕೆ ಅಂತಂದ್ರೆ, ರಾಮ ಮಂದಿರಕ್ಕೆ ಸುಮ್ಮನೆ ಆಗ್ಬಿಟ್ರಿ ನೀವು, ಮಥುರಾದ ಕೃಷ್ಣನೂ ಕೂಡ ಮಂದಿರವೇ, ಅದು ನೀವು ತಗೊಳ್ಬೇಕಾಗಿರೋದು ಅದು ಕೂಡ ಇದೆ, ಅದು ಭಾರತದ ಪರಂಪರೆಗೆ ಸಂಬಂಧಪಟ್ಟಿದ್ದು ಅಂತ ಕೆ ಮೊಹಮ್ಮದ್ರು ನಮ್ಗೆ ಹೇಳ್ತಾರೆ. ಅದನ್ನು ಮಾಡಬೇಕಾಗಿದೆ ಅಂತ. ಅಫ್ಕೋರ್ಸ್ ಅದನ್ನು ಮಾಡಬೇಕು. ಆದರೆ ಯಾವಾಗ ಕೋರ್ಟ್ನಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ರಿಪೋರ್ಟ್ ಬಂತೋ ಆಗ ಎದುರು ಪಾರ್ಟಿಯವರ ಒಂದೊಂದೇ ವಾದಗಳು ಸೋಲ್ತಾ ಬಂತು. ನಿಮ್ಗೆ ಒಂದು ಆಶ್ಚರ್ಯದ ಸಂಗತಿ ಹೇಳ್ತೀನಿ ಮಿತ್ರರೇ, ಕೋರ್ಟ್ನಲ್ಲಿ ಎದುರು ಪಾರ್ಟಿಗಳು ಮಂಡಿಸಿದ ವಾದ 4 ಜನ ಇತಿಹಾಸಕಾರರ ವಾದದ ಆಧಾರದ ಮೇಲಿತ್ತು. ಈ 4 ಜನ ಇತಿಹಾಸಕಾರರಲ್ಲಿ ಒಬ್ಬರು DS ಶರ್ಮಾ, RN ಝಾ, ಒಂದು 4 ಜನ ಇತಿಹಾಸಕಾರರಿದ್ದಾರೆ. ಈ ರೋಮಿಲಾ ಥಾಪರ್ ತರದವರು. ಈ 4 ಜನ ಇತಿಹಾಸಕಾರರನ್ನ ಕೋರ್ಟ್ ಆನಂತರ ಕೇಳ್ತು, ನೀವು ಇಲ್ಲಿ ಮಂದಿರ ಇರಲಿಲ್ಲ, ಇದು ಮಸೀದಿಯದ್ದೇ ಜಾಗ ಅಂತ ನೀವು ರಿಪೋರ್ಟ್ ಕೊಟ್ಟಿದ್ದೀರಾ, ಈ ರಿಪೋರ್ಟ್ನ ನೀವು ಸೈಂಟಿಫಿಕ್ ವರದಿಗಳ ಆಧಾರದ ಮೇಲೆ ಕೊಟ್ಟಿದ್ದೀರಾ ಹೇಗೆ ಅಂತ. ಆ 4 ಜನ ಏನು ಹೇಳಿದ್ರು ಗೊತ್ತಾ? ಇಲ್ಲ, ನಮಗೆ ಸರ್ಕಾರ ಅರ್ಜೆಂಟಾಗಿ ರಿಪೋರ್ಟ್ ಕೊಡು ಅಂತ ಹೇಳ್ತು, ಅರ್ಜೆಂಟಲ್ಲಿ ಒಂದು ರಿಪೋರ್ಟ್ ಮಾಡಿ ಕೊಟ್ವಿ. ನೆಕ್ಸ್ಟ್ ಕ್ವೆಶನ್ ಕೋರ್ಟ್ ಕೇಳಿರೋದು ಏನು ಗೊತ್ತಾ? ನೀವು ಅಯೋಧ್ಯೆ ನೋಡಿದ್ದೀರಾ? ಇಬ್ರು ಹೇಳಿದ್ರು, ನಾನು ಅಯೋಧ್ಯೆಗೆ ಹೋಗಲೇ ಇಲ್ಲ. ಅಯೋಧ್ಯೆಗೆ ಹೋಗದೆ ಈ ಅಯೋಗ್ಯ ಇತಿಹಾಸಕಾರರು, ಲೆಫ್ಟಿಸ್ಟ್ ಹಿಸ್ಟಾರಿಯನ್ಗಳು ಅವ್ರು ಏನು ವರದಿ ಕೊಟ್ಟಿದ್ರೋ ಅದರ ಆಧಾರದ ಮೇಲೆ ಕೋರ್ಟ್ ಅನೇಕ ವರ್ಷಗಳ ಕಾಲ ಹಿಂದೂಗಳ ಪಕ್ಷವನ್ನು ತಿರಸ್ಕರಿಸ್ತಾ ಬಂದಿತ್ತು. ಈಗ ಕೋರ್ಟ್ ಹೇಳ್ತು, ಇನ್ನು ಮುಂದೆ ಇವರ ವಾದ ಏನಿದೆಯೋ ಅಥವಾ ಆ ಇತಿಹಾಸಕಾರ ಏನು ಹೇಳಿದ್ದಾರೋ ಅದನ್ನ ಅವರ ಒಪಿನಿಯನ್ ಅಂತೆ ಸ್ವೀಕಾರ ಮಾಡ್ತೀವಿ ಹೊರತು ಸಾಕ್ಷಿ ಅಂತಲ್ಲ ಅಂತ ಹೇಳಿದ ಮೇಲೆ ಮುಸಲ್ಮಾನರ ವಾದ ಹಂತವಾಗಿ ಬೀಳ್ತಾ ಹೋಯಿತು. ಆದರೆ ದುರದೃಷ್ಟಕರ ಸಂಗತಿ ಏನು ಅಂತಂದ್ರೆ, ಎಲ್ಲ ಸೆಕ್ಯುಲರ್ ಗವರ್ಮೆಂಟ್ಗಳು ಮುಸಲ್ಮಾನರ ಓಟಿಗೋಸ್ಕರ ಅದನ್ನು ಹೆಂಗಾದ್ರೂ ಮಾಡಿ ಜೀವಂತ ಉಳಿಸಬೇಕು ಅಂತ ಪ್ರಯತ್ನ ಪಟ್ಟವು. ಆದರೆ ಮಧ್ಯದಲ್ಲಿ ಈ ಶಿಯಾ ಬೋರ್ಡ್ನವ್ರು ಬಂದು, ಇದು ಹಿಂದೂಗಳಿಗೆ ಸೇರಿದ್ದು, ಹಿಂದೂಗಳಿಗೆ ಬಿಟ್ಬಿಡಿ, ಅದನ್ನ ಒಂದು ಸ್ವಲ್ಪ ದೂರದಲ್ಲಿ ಏನಾದರೂ ಜಮೀನು ತಗೊಂಡು ಮಸೀದಿ ಕಟ್ಕೊಳ್ಳೋಣ, ಹಿಂದೂಗಳ ಜಮೀನಲ್ಲಿ ನಾವು ಯಾರು ಇರಬೇಕು ಅಂತ ಹೇಳಿದ ನಂತರ ಮುಸಲ್ಮಾನರಲ್ಲಿ 2 ಪಕ್ಷ ಆಯಿತು. ಆನಂತರ ಕೋರ್ಟ್ ಒಂದು ಹಂತದಲ್ಲಿ ಹೇಳ್ತು, ಸಂಧಾನದಿಂದ ಬಗೆಹರಿದಿದ್ರೆ ಬಗೆಹರಿದು ಬಿಡ್ಲಿ, ಮುಗಿಸ್ಬಿಡಿ ಇದನ್ನ ಅಂತ. ಸ್ವತಃ ರವಿಶಂಕರ್ ಗುರೂಜಿಯವರು ಸಂಧಾನಕ್ಕೆ ಅಂತ ಹೋದ್ರು. ಆದರೆ ಮುಸಲ್ಮಾನರು ಅಷ್ಟು ಬಡಪೆಟ್ಟಿಗೆ ಒಗ್ಗುವವರಲ್ಲ ಅಂತ ಎಲ್ರಿಗೂ ಗೊತ್ತಿರುವಂಥ ಸಂಗತಿಯೇ. ಫೈನಲಿ ಎಲ್ಲಿಗೆ ಬಂತು ಅಂತಂದ್ರೆ, ಕೋರ್ಟ್ ಅತ್ಯಂತ ವೇಗವಾಗಿ ವಿಚಾರಣೆ ನಡೆಸಿ ತುಂಬ ಸ್ಪಷ್ಟವಾದ ಒಂದು ದನಿಯಲ್ಲಿ ಹೇಳ್ತು, ಈ 67 ಎಕರೆ ಜಮೀನೇನಿದೆ ಅದು
ರಾಮಲಲ್ಲಾನಿಗೆ ಸೇರಿದ್ದು. ಇದು ಒಂದು ಪಾಯಿಂಟ್. ಎರಡನೇ ಪಾಯಿಂಟ್ ಏನು ಗೊತ್ತಾ, ತುಂಬ ಗಮನಿಸಬೇಕಾಗಿರುವಂಥ ಸಂಗತಿ. ಕೋರ್ಟ್ ರಾಮಲಲ್ಲಾನಿಗೆ ಸೇರಿದ್ದು ಅಂತ ಹೇಳಬೇಕಾದ್ರೆ ಯಾವ ಆಧಾರದ ಮೇಲೆ ಹೇಳಿದೆ ಅಂತಂದ್ರೆ, ಐತಿಹಾಸಿಕ ಆಧಾರಗಳ ಮೇಲೆ, ಐತಿಹಾಸಿಕ ಕುರುಹುಗಳ ಮೇಲೆ ರಾಮ ಹುಟ್ಟಿದ್ದು ಇಲ್ಲೇ ಅನ್ನೋದು ಕೂಡ ಸಾಬೀತಾಗತ್ತೆ. ಆ ಆಧಾರದ ಮೇಲೆ ಕೊಟ್ಟಿರೋದು. ಸೀತಾಕಿ ರಸೋಯಿ ಅಂತ ಎಲ್ಲಿದೆಯೋ ಅದು ಸೀತೆಯ ಅಡುಗೆ ಮನೆ. ಅದು ರಾಮ ಹುಟ್ಟಿದ ಜಾಗ ಅಂತ ಯಾವುದನ್ನು ತೋರಿಸ್ತಾರೋ ಅಲ್ಲಿ ರಾಮನಿಗೆ ತೊಟ್ಲಲ್ಲಿ ಹಾಕಲಾಗಿತ್ತು ಅಂತ ಹೇಳುವಂತ ಜಾಗ. ಅದರ ಕುರಿತಂತೆ ಸಾಕಷ್ಟು ಉಲ್ಲೇಖಗಳನ್ನು ಅಧ್ಯಯನ ಮಾಡಿದ ಮೇಲೆ ಆಮೇಲೆ ನಿಶ್ಚಯ ಮಾಡಲಾಯಿತು, ಹೌದು ಇದು ರಾಮ ಹುಟ್ಟಿದ ಜಾಗವಾದ್ದರಿಂದ ಇದನ್ನು ಅವನಿಗೆ ಕೊಡಬೇಕು, ರಾಮ ಲಲ್ಲಾನಿಗೆ ಸೇರಿದ್ದು ಅಂತಂದ್ರೆ ಸುಮ್ಮನೆ ಒಂದು ಮೂರ್ತಿ ಇಟ್ಟುಬಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ, ಇದು ರಾಮಾಯಣದ ಕಾಲದ ಅನ್ನುವ ಆ ಪರಿಕಲ್ಪನೆಯನ್ನ ಗಟ್ಟಿ ಮಾಡ್ಕೊಂಡಿದ್ದೀವಿ ಅಂತ. ಹೀಗಾಗಿ ರಾಮ ಮಂದಿರ ಆಗ್ತಾ ಇದ್ರೆ ಬರೀ ಮಂದಿರ ಮಾತ್ರ ಅಲ್ಲ ಮಿತ್ರರೇ, ಕನಿಷ್ಠ ಪಕ್ಷ 8 ರಿಂದ 10,000 ವರ್ಷಗಳ ಭಾರತದ ಇತಿಹಾಸಕ್ಕೆ ಹೊಸ ಸ್ಪರ್ಶ ಸಿಕ್ಕಿದೆ ಅಂತ ಅರ್ಥ. ಅದು ಬಹಳ ವಿಶೇಷ. ನಂಗೆ ಅನೇಕರು ಕೇಳ್ತಾರೆ, ಮಂದಿರಕ್ಕೋಸ್ಕರ ಇಷ್ಟು ಸಂಭ್ರಮ ಯಾಕೆ? ಮಂದಿರಕ್ಕೋಸ್ಕರ ಸಂಭ್ರಮ ಅಲ್ಲ ರೀ. ಈ ಸಂಭ್ರಮ ಇರೋದು ನನ್ನ ಇತಿಹಾಸ, ನನ್ನ ಭಾರತದ ಇತಿಹಾಸ, ನನ್ನ ಪರಂಪರೆಯ ಇತಿಹಾಸ ರಾಮನ ಕಾಲದವರೆಗೂ ಹೋಗಿ ಅದು ಸತ್ಯ ಅಂತ ನಾನು ಪ್ರೂವ್ ಮಾಡ್ಕೊಂಡಲ್ಲ. ದುರದೃಷ್ಟ, ಜಗತ್ನಲ್ಲಿ ಯಾರೂ ಯಾವುದನ್ನು ಪ್ರೂವ್ ಮಾಡಲ್ಲ ಇಂಥದ್ದನ್ನ. ಆದರೆ ನನಗೆ ಮಾತ್ರ ಈ ಸವಾಲು ನೀವು ಕೊಟ್ಟಿದ್ರಿ, ಅಂಡ್ ಐ ಹ್ಯಾವ್ ಪ್ರೂವ್ಡ್ ಇಟ್ ಆಫ್ಟರ್ 500 years. ಇದು ನಮ್ಮ ರಾಮ ಹುಟ್ಟಿದ ಜಾಗ ಅಂತ. ಆ ಕಾರಣಕ್ಕೆ ಅತ್ಯಂತ ಶ್ರೇಷ್ಠ ಅಂತ. ಈ ಕಾರಣಕ್ಕೆ ಈ ರಾಮನ ಹವಾ ಎದ್ದಾಗಲೆಲ್ಲ ನಂಗೊಂದು ಹೆಮ್ಮೆ ಏನನ್ಸುತ್ತೆ ಅಂತಂದ್ರೆ, ನಾವೆಲ್ಲರೂ ಆ ಪರಂಪರೆ ಜೊತೆಗೆ ಒಂದಾಗ್ತಿದ್ದೀವಲ್ಲ ಅಂತ. ನಮ್ಮನ್ನು ಡಿವೈಡ್ ಮಾಡುವಂಥ ಪ್ರಮೇಯ ನಮ್ಮ ಎಷ್ಟು ಪ್ರಯತ್ನ ಮಾಡ್ತೀರಿ. ಸಿದ್ದರಾಮಯ್ಯನವರು ಈಗಲೂ ಹೇಳ್ತಾರೆ ಆರ್ಯರು ಬೇರೆ ದ್ರಾವಿಡರು ಬೇರೆ ಅಂತ. ಜಗತ್ತಿನ ಎಲ್ಲ ವಿಜ್ಞಾನಿಗಳು ಅದೊಂದು ಕೆಟ್ಟ ಚರಿತ್ರೆ ಅಂತ ಹೇಳಿ ಅದು ಸುಳ್ಳು ಅಂತ ಹೇಳಿದ್ರು ಕೂಡ ರಾಜ್ಯದ ಮುಖ್ಯಮಂತ್ರಿಯಾಗಿ ಆ ಥಿಯರಿ ಬಗ್ಗೆ ಮಾತನಾಡ್ತಾರೆ. ಇವತ್ತು ಅವರೆಲ್ಲ ಮಾತನಾಡ್ತಾರೆ ಸೌತ್ ಬೇರೆ ನಾರ್ತ್ ಬೇರೆ ಅಂತ. ನೀವು ಸೌತ್ ಬೇರೆ ನಾರ್ತ್ ಬೇರೆ ಅಂತ 1,00,000 ಬಾರಿ ಜಪ ಮಾಡ್ರಲ್ಲ. ಆದರೆ ಸೌತ್ನಲ್ಲಿ ಅತ್ಯಂತ ಕುಗ್ರಾಮ ಒಂದಕ್ಕೆ ಹೋಗಿ, ಕರೆಂಟು ಇಲ್ಲದ ಒಂದು ಹಳ್ಳಿಗೆ ಹೋಗಿ, ನರೇಂದ್ರ ಮೋದಿ ಕಾಲದಲ್ಲಿ ಕರೆಂಟ್ ಇಲ್ಲದ ಹಳ್ಳಿ ಅಂತ ಯಾವುದೂ ಇಲ್ಲ, ಎಲ್ಲದರಲ್ಲೂ ಕರೆಂಟ್ ಇದೆ. ಆದರೆ ನಿಮ್ಮ ದೃಷ್ಟಿಯಿಂದ ಯಾವುದೋ ನಿಮ್ಮ ಕಾಲದಲ್ಲಿ ಕರೆಂಟ್ ಇಲ್ಲದ ಒಂದು ಹಳ್ಳಿಗೆ ಹೋಗಿ, ಆ ಹಳ್ಳಿಗೆ ಹೋಗ್ಬಿಟ್ಟು ರಾಮ ಗೊತ್ತಾ ಅಂತ ಕೇಳಿ, ರಾಮಾಯಣದ ಕತೆ ನಿಮ್ಗೆ ಹೇಳಿ ಕಳಿಸ್ತಾಳೆ. ಮತ್ತೆ ಯಾವ ಭೇದ ರೀ? ಈ ದೇಶವನ್ನ ನೀವು ಎಷ್ಟು ಒಡಿಲಿಕ್ಕೆ ಪ್ರಯತ್ನ ಪಡ್ತೀರೋ ಅಷ್ಟು ಈ ದೇಶ ಬಲವಾಗಿ ಒಂದಾಗಿ ನಿಲ್ಲುತ್ತೆ. ಅದಕ್ಕೊಂದು ಅದ್ಭುತವಾಗಿರುವಂಥ ಸಂಕೇತವಾಗಿ ರಾಮ ಮಂದಿರ ನಿಂತಿದೆ. ನಂಗೆ ಬಹಳ ಹೆಮ್ಮೆ ಇದೆ. ನನ್ನ ತಾತ ರಾಮ ಮಂದಿರದ ಹೋರಾಟವನ್ನು ಹತ್ತಿರದಿಂದ ನೋಡಿದವನು, ರಾಮ ಮಂದಿರ ನೋಡ್ಲಿಕ್ಕಾಗಲಿಲ್ಲ. ನಮ್ಮಪ್ಪ ರಾಮ ಮಂದಿರದ ಹೋರಾಟವನ್ನು ಹತ್ತಿರದಿಂದ ನೋಡಿದ್ರು, ರಾಮ ಮಂದಿರ ಇನಾಗ್ಯುರೇಷನ್ಗೆ ಹೋಗ್ಲಿಕ್ಕಾಗಲ್ಲ, ತ್ರಾಣ ಇಲ್ಲ ಬಾಡಿಯಲ್ಲಿ. ಅಷ್ಟು ದೂರ ಯಾರು ಹೋಗ್ತಾರಪ್ಪ, ಈ ಕಷ್ಟ ಅಂತ ಹೇಳ್ತಾರೆ. ನಾನು ರಾಮ ಮಂದಿರದ ಹೋರಾಟವನ್ನು ದೂರದಿಂದ ನೋಡಿದವನು, ಹತ್ತಿರದಿಂದ ನೋಡಿದವನಲ್ಲ, ದೂರದಿಂದ ಅದನ್ನು ನೋಡಿದವನು. 10-12 ವರ್ಷದ ಹುಡುಗರು ನಾವೆಲ್ಲ ಆ ಹೋರಾಟ ನಡೆಯುವಾಗ ದೂರದಿಂದ ನೋಡಿದವರು. ಆದರೆ ನಮ್ಮ ಪುಣ್ಯ ರಾಮ ಮಂದಿರವನ್ನು ಹತ್ತಿರದಿಂದ ನೋಡುವಂಥ ಭಾಗ್ಯ ಸಿಗ್ತಾ ಇದೆ ಅಂತ. ಏನು ಅದ್ಭುತವಾದ ಭಾಗ್ಯ ಇದು ಅಂತ. ಇನ್ನೂ ಒಂದು ಸಂತೋಷ ಏನು ಗೊತ್ತೇನು, ರಾಮ ಮಂದಿರಕ್ಕೂ ಕರ್ನಾಟಕಕ್ಕೂ ಕನೆಕ್ಷನ್ ಇದೆ. ರಾಮ ಮಂದಿರದಲ್ಲಿ ರಾಮಲಲ್ಲಾನ ವಿಗ್ರಹ ಏನು ಪ್ರತಿಷ್ಠಾಪನೆ ಆಗ್ತಿದೆ ಕರ್ನಾಟಕದ್ದೇ. ನಂಗೆ ಯಾರೋ ಕೇಳಿದ್ರು, ನಿಮಗೆ ಬಹಳ ಆಶ್ಚರ್ಯ ಅನ್ನಿಸ್ತಾ ಇದೆ. ಹೇಳಿದ, ಆಶ್ಚರ್ಯ ಏನ್ರಿ? ರಾಮ ಆಂಜನೇಯನನ್ನು ಆರಿಸಿಕೊಂಡ, ರಾಮಲಲ್ಲ ಯೋಗಿರಾಜರನ್ನು ಆರಿಸಿಕೊಂಡ. ನನಗೇನು ಬಹಳ ಆಶ್ಚರ್ಯ ಅನ್ಸಲ್ಲ, ಕರೆಕ್ಟಾಗೇ ಇದೆ ಇದು ಅಂತ. ಇನ್ನೊಂದು ನಿಮ್ಗೆ ಎಲ್ರಿಗೂ ಗೊತ್ತಿಲ್ಲದ ಸಂಗತಿ ಹೇಳ್ತೀನಿ. ನಮೋ ಬ್ರಿಗೇಡ್ನ ಕಡೆಯಿಂದ ಕಳೆದ ಒಂದು 5-6 ತಿಂಗಳುಗಳ ಹಿಂದೆ ನಾವೊಂದು 25 ಜನ ಸಾಧುಗಳನ್ನು ಕರ್ಕೊಂಡು ಹೋಗಿದ್ವಿ. ಈ ಸಾಧುಗಳನ್ನು ಅಯೋಧ್ಯೆಗೆ ಕರ್ಕೊಂಡು ಹೋಗಿದ್ವಿ. ಭಿನ್ನ ಭಿನ್ನ ಜಾತಿ ಸಮುದಾಯಗಳ ಪ್ರಮುಖ ಸಾಧುಗಳನ್ನು ಅಲ್ಲಿ ಕರ್ಕೊಂಡು ಹೋಗಿ, ನಾವು ಅದು ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಏನು ಮಾಡಿದ್ವಿ, ಕರ್ನಾಟಕದ ಬೇರೆ ಬೇರೆ ಆಂಜನೇಯ ದೇವಸ್ಥಾನಗಳ ಮೃತ್ತಿಕೆಯನ್ನ ಮತ್ತು ಆಂಜನೇಯ ಹುಟ್ಟಿದ ಅಂಜನಾದ್ರಿ ಬೆಟ್ಟದ ಮೃತ್ತಿಕೆಯನ್ನು ಕೂಡ ಸಂಗ್ರಹ ಮಾಡ್ಕೊಂಡು ತಗೊಂಡೋಗಿ, ಎಲ್ಲಿ ರಾಮಲಲ್ಲಾನ ವಿಗ್ರಹ ಪ್ರತಿಷ್ಠಾಪನೆ ಆಗುತ್ತಲ್ಲ ಅದರ ಭೂಮಿಯ ಕನೆಕ್ಷನ್ಗೆ ಅಂತ ಒಂದು ರಿಂಗನ್ನು ಮೇಲಕ್ಕೆ ತಗೊಂಡು ಬಂದಿರ್ತಾರೆ. ನಾವು ಅದರೊಳಗೆ ಹಾಕಿರೋದ್ರಿಂದ ರಾಮ ಎಲ್ಲಿ ನಿಂತಿದ್ದಾನೆ ಅಂತಂದ್ರೆ ಕರ್ನಾಟಕದ ಮೃತ್ತಿಕೆಯ ಮೇಲೆ ನಿಂತಿದ್ದಾನೆ ಅಂತ. ನಮಗದು ಹೆಮ್ಮೆ ಇದೆ. ನಾವು ಆ ಆನಂದವನ್ನ ಸದಾಕಾಲ ಅನುಭವಿಸ್ತೀವಿ. ಯಾಕೆ ಅಂತಂದ್ರೆ ರಾಮಲಲ್ಲ ಇವತ್ತೇನಿದ್ದಾನೋ ಅವನಿಗೊಂದು ಕರ್ನಾಟಕದ ಘನಿಷ್ಠವಾದ ಸಂಬಂಧ ಇದೆ. ಆದರೆ ದುರದೃಷ್ಟ, ಇದೇ ಕರ್ನಾಟಕದಿಂದ ಇಡೀ ದೇಶ ಏನೆಲ್ಲ ಸಂದೇಶ ಕೊಡ್ತಿದೆ. ಗುಜರಾತ್ನಿಂದ ಒಂದು ಅಗರಬತ್ತಿ ಹೋಗ್ತಾ ಇದೆ, ಒಂದು ಅಗರಬತ್ತಿ 108 ಅಡಿ.
ನಾನು ಲೆಕ್ಕ ಆಗ್ತಿದೆ ಎಷ್ಟು ದಿನ ಉರಿಬೋದಪ್ಪ ಇದು, ಎಷ್ಟು ದಿನ ಘಮ್ ಅನ್ಬೋದು, ಎಷ್ಟು ಪ್ರದೇಶಕ್ಕೆ ಹರಡ್ಬೋದು ಇದು ಅಂತ. ಅದು ಉರಿಯೋದು ಹೆಂಗಿರುತ್ತೆ ಅಂತಲೇ ಇಮ್ಯಾಜಿನ್ ಮಾಡ್ತಾ ಇದ್ದೀವಿ. ನೇಪಾಳದಿಂದ ರಾಮನ ಕಾರ್ಯಕ್ರಮಕ್ಕೆ ಅಂತ ವಿಶಿಷ್ಟವಾಗಿರುವಂಥ ಗಿಫ್ಟ್ ಐಟಮ್ಗಳನ್ನು ಕಳಿಸ್ತಿದ್ದಾರೆ. ಆಕೆ ಸೀತೆಯ ಜಾಗ ಅಲ್ಲೇನದು, ಸೀತೆಯ ಅಳಿಯನಿಗೆ ಅಂತ ಗಿಫ್ಟ್ ಕಳಿಸ್ತಿದ್ದಾರೆ ಅವರು. ಆದರೆ ನಾವು ಕರ್ನಾಟಕದಿಂದ ಏನು ಕಳಿಸ್ತಾ ಇದ್ದೀವಿ ಅಂತಂದರೆ ರಾಮ ಸೇವಕರನ್ನ ಜೈಲಿಗೆ ಹಾಕ್ತೀವಿ ಅನ್ನುವಂಥ ಸಂದೇಶವನ್ನು. ನಾಚಿಕೆ ಆಗಬೇಕು ಸರ್ಕಾರಕ್ಕೆ. ಮಿತ್ರ, ಈ ಸಂದೇಶ ತಪ್ಪು ಹೋಗಬಾರದು ಅನ್ನೋ ಕಾರಣಕ್ಕೇನೆ ಇವತ್ತು ರಾಮಸೇವಕರಿಗೆ ಸನ್ಮಾನ ಮಾಡಿ ಅವರ ಸಾಹಸಕ್ಕೆ ಒಂದು ನಮನ ಸಲ್ಲಿಸುವಂಥ ಪ್ರಕ್ರಿಯೆ. ಯಾಕೆ ಅಂತಂದರೆ ಪರಂಪರೆಯನ್ನು ಉಳಿಸೋದಕ್ಕೆ, ರಾಷ್ಟ್ರವನ್ನು ಉಳಿಸೋದಕ್ಕೆ, ಯಾವ್ದು ಗೊತ್ತಿಲ್ಲದೇನೋ ಯಾರ್ಯಾರು ಕೆಲಸ ಮಾಡಿದ್ದಾರೋ ಅವರನ್ನು ಮರೆತರೆ, ಅವರಿಗೆ ವಿಪರೀತವಾದದ್ದನ್ನು ಬಯಸಿದರೆ ರಾಷ್ಟ್ರ ಉದ್ಧಾರ ಆಗೋದಿಲ್ಲ ಅಂತ ಹೇಳ್ತಾರೆ. ನನಗೆ ಇನ್ನೂ ಸರಳವಾಗಿ ಹೇಳಬೇಕು ಅಂದರೆ ಸೈನಿಕರನ್ನು ಅಗೌರವಿಸುವಂಥ ರಾಷ್ಟ್ರ ಉದ್ಧಾರ ಆಗೋದಿಲ್ಲ ಅಂತ. ನನ್ನ ದೃಷ್ಟಿಯಿಂದ ರಾಮಸೇವಕರೆಲ್ಲ ಅವತ್ತಿನ ದಿನ ಪರಂಪರೆಯನ್ನು ಉಳಿಸೋದಕ್ಕೆ ಸೈನಿಕರಾಗಿದ್ದವರು. ಅವರನ್ನು ಕರ್ನಾಟಕ ಸರ್ಕಾರ ಅವಮಾನಿಸಿದೆಯಲ್ಲ, ಇದು ಕರ್ನಾಟಕದ ಘನತೆಗೆ ಒಳ್ಳೆಯದಲ್ಲ. ಕರ್ನಾಟಕ ಉದ್ಧಾರ ಆಗೋದಿಲ್ಲ ಅಂತ ಯಾರಾದರೂ ಹೇಳಿದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಆದರೆ ಕರ್ನಾಟಕದ ಭವಿಷ್ಯವನ್ನು ಇನ್ನು 100 ವರ್ಷಗಳಿಗೆ ನಾವು ಮತ್ತೆ ಗಟ್ಟಿ ಮಾಡಿದ್ದೀವಿ. ಹೆಂಗೆ ಅಂತಂದರೆ ಆ ಸೈನಿಕರನ್ನ ಎಲ್ಲರ ಸಮ್ಮುಖದಲ್ಲಿ ಗೌರವಿಸುವ ಮೂಲಕ. ಕೆಲವು ಅಯೋಗ್ಯರು ಅವಮಾನಿಸಬಹುದು, ಆದರೆ ಈ ನಾಡಿನ ಸಹಸ್ರಾರು ಸಂಖ್ಯೆಯ ಜನ ರಾಮಸೇವಕರನ್ನ ಗೌರವಿಸ್ತಾರೆ ಅನ್ನೋ ಆ ದೃಷ್ಟಿಯನ್ನು ಮತ್ತೊಮ್ಮೆ ಕೊಟ್ಟು ಕರ್ನಾಟಕದ ಭವಿಷ್ಯ ಮುಕ್ಕಾಗದಂತೆ ನೋಡ್ಕೋಬೇಕು ಅನ್ನೋ ನಮ್ಮ ಪ್ರಯತ್ನವನ್ನು ನೀವೆಲ್ಲರೂ ಸ್ವೀಕರಿಸಿದ್ದೀರಿ. ಯಾವ್ಯಾವ ರಾಮಸೇವಕರು ಬಂದಿದ್ದೀರೋ ಅಥವಾ ಕರಸೇವಕರು ಬಂದಿದ್ದೀರೋ ಅವ್ರಿಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಹೃದಯಾಂತರಾಳದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ರಾಮ ಕಾರ್ಯದ ಮೊದಲ ಮುಂಚೂಣಿಯ ಸಾಲಿನವರು ನೀವು. ನಿಮ್ಗೆಲ್ರಿಗೂ ರಾಮ, ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ರಾಮ ತನ್ನ ಆ ಮೂಲ ಸ್ವರೂಪದಲ್ಲಿ ಆಶೀರ್ವಾದ ಮಾಡಲಿ ಮತ್ತು ನಮ್ಮೆಲ್ಲರಿಗೂ ಅವನ ದರ್ಶನ ಭಾಗ್ಯ ಸಿಗಲಿ, ಮಂದಿರದ ದರ್ಶನ ಭಾಗ್ಯ ಸಿಗಲಿ ಅಂತ ನಾನು ಅತ್ಯಂತ ಹೃತ್ಪೂರ್ವಕವಾಗಿ ಆಲೋಚಿಸ್ತಾ ನನ್ನೆಲ್ಲ ಮಾತುಗಳನ್ನು ರಾಮನ ಪದತಲಕ್ಕೆ ಸಮರ್ಪಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಒಂದು ನಿಮಿಷ, ಈ ಸಂಭ್ರಮವನ್ನು ಮರ್ತೋಗ್ಬಿಡ್ತೀವಿ. ನಂಗೆ ಗೊತ್ತು, ಇವತ್ತು ಭಾಳ ಖುಷಿಯಾಗಿರ್ತೀವಿ, ಮರ್ತೋಗ್ಬಿಡ್ತೀವಿ. ಈ ಕಾರಣಕ್ಕೆ ನಮೋ ಬ್ರಿಗೇಡ್ನಿಂದ ಒಂದು ರಾಮ ಟಂಕೆಯನ್ನು ತಗೊಂಡು ಬಂದಿದ್ದೀವಿ. ಟಂಕೆ ಅಂತಂದರೆ ನಾಣ್ಯ ಅಂತ, ರಾಮಕಾಲದ ನಾಣ್ಯ. ಇದರಲ್ಲಿ ರಾಮ ಪಟ್ಟಾಭಿಷಿಕ್ತನಾಗಿರುವಂಥ ಒಂದು ಚಿತ್ರ. ಅದರ ಹಿಂದೆ ನಾವು ರಾಮ ಮಂದಿರ 2024 ನಮೋ ನಮಃ ಅಂತ ಹಾಕಿದ್ದೀವಿ. ನಮೋ ನಮಃ ಯಾಕೆ ಅಂತ ನಿಮಗೂ ಗೊತ್ತಾಗ್ಬೋದು. ಯಾರಿಗೆ ನಮನಗಳನ್ನು ಸಲ್ಲಿಸಬೇಕು ಅಂತ ಅವನಿಗೆ ನಮನ ಸಲ್ಲಿಸುವಂಥ ಒಂದು ಪ್ರಯತ್ನವೂ ಆಗಿದೆ. ಈ ಟಂಕೆ ನೆನಪಿನಲ್ಲಿ ಉಳಿಲಿ ಅಂತ ಇದು ಕಂಚಿನ ಈ ಟಂಕೆ. ಇದು 500 ರೂಪಾಯಿ ಬೆಲೆ, ಬಹಳ ಏನಿಲ್ಲ. ನಾವು ಮಾಡಿರೋದೇ ಲಿಮಿಟೆಡ್ ಎಡಿಷನ್ ಅಂತ ಮಾಡಿದ್ದೀವಿ. ಯಾರಿಗಾದ್ರೂ ಬೇಕಿದ್ರೆ, ಅಗತ್ಯವಿದ್ರೆ ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ರೆ ಅವ್ರು ಕೊಡ್ಬೋದು ಅಂತ ಅನ್ಸುತ್ತೆ. ಇದನ್ನು ಮಾರಬೇಕು ಅನ್ನೋ ನನ್ನ ಉದ್ದೇಶ ಅಲ್ಲ. ಇದು ಇವತ್ತು ನಿಮ್ಮ ಸಮ್ಮುಖದಲ್ಲಿ ಬಿಡುಗಡೆ ಆಗ್ತಾ ಇದೆ, ಎಲ್ಲ ರಾಮಸೇವಕರ ಸಮ್ಮುಖದಲ್ಲಿ ಬಿಡುಗಡೆ ಆಗ್ತಾ ಇದೆ ಅನ್ನೋದೇ ನನಗೆ ಸಂತೋಷ. ಎಲ್ರಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಈ ಮೂಲಕ ಸಮರ್ಪಿಸ್ತೀನಿ. ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.